ಹಾಯ್, ನಾನು ಶ್ರೀಷ್ಮಾ. ಇವತ್ತೊಂದು ಶಾರ್ಟ್ ಸ್ಟೋರಿ ಹೇಳ್ತಾ ಇದ್ದೇನೆ. ಒಂದು 2-3 ಮಕ್ಕಳು ಬೀಚಲ್ಲಿ ಆಡ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗು ದೂರದಿಂದ ತೆರೆಗಳನ್ನು ನೋಡ್ತಾ ಇರ್ತಾನೆ. ತೆರೆಗಳು ಹತ್ತಿರ ಬರುವಾಗ ಓಡ್ಕೊಂಡು ನೀರ ಹತ್ರ ಹೋಗ್ತಾನೆ. ಸೊ ಅವ ಹೋಗುವಷ್ಟರಲ್ಲಿ ಆ ತೆರೆ ಹೋಗಿ ಆಗ್ತದೆ. ಪುನಃ ರಿಟರ್ನ್ ಬರ್ತಾನೆ, ಪುನಃ ರಿಪೀಟ್ ಅದೇ ಥರ ಮಾಡ್ತಾ ಇರ್ತಾನೆ. ಬಟ್ ಅವನಿಗೆ ತೆರೆಗಳು ಸಿಗ್ತಾ ಇರಲಿಲ್ಲ. ಇನ್ನೊಂದು ಮಗು ದೂರದಿಂದ ತೆರೆಗಳನ್ನು ನೋಡ್ತಾ ಇರ್ತಾನೆ. ಸೊ ಒಂದು ತೆರೆ ಮಿಸ್ ಆದಾಗ ನೆಕ್ಸ್ಟಿಗೆ ಹೋಗೋ ಪರವಾಗಿಲ್ಲ, ಪುನಃ ಒಂದು ಮಿಸ್ ಮಾಡ್ತಾನೆ, ಪುನಃ ನೆಕ್ಸ್ಟಿಗೆ ಹೋಗೋ ಪರವಾಗಿಲ್ಲ. ಇದೇ ಥರ ಮಾಡ್ತಾ ಮಾಡ್ತಾ ಅವನು ನೀರಲ್ಲೇ ಇಳಿಯೋದಿಲ್ಲ. ಇನ್ನೊಂದು ಮಗು ದೂರದಿಂದ ತೆರೆ ಹತ್ರ ಹೋಗುವಷ್ಟರಲ್ಲಿ ತೆರೆಗಳು ಮಿಸ್ ಆಗ್ತದೆ. ಅವ ಏನು ಮಾಡ್ತಾನೆ, ಅಲ್ಲೇ ನಿಂತ್ಕೊಂಡು ನೀರಲ್ಲೇ ನಿಂತ್ಕೊಂಡು ಇನ್ನು ಬರುವ ತೆರೆಗಳಿಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಇನ್ನು ಬರುವ ತೆರೆಗಳೆಲ್ಲ ಅವನಿಗೆ ಸಿಗ್ತಾ ಹೋಗ್ತದೆ. ತುಂಬ ಖುಷಿಯಲ್ಲಿ ಆಡ್ತಾ ಇರ್ತಾನೆ. ಮತ್ತು ಅವನ ಕಾಲು ಕೂಡ ಸ್ಟ್ರಾಂಗ್ ಆಗಿರ್ತದೆ ಒಂದೊಂದು ತೆರೆಯಲ್ಲಿ ನಿಂತು. ಸೊ ನಾವು ಸಹ ಇದರಲ್ಲಿ ಕಲಿಯುವ ವಿಷಯ ಇದೆ ಅಲ್ವಾ. ನಮಗೆ ಇದೆ, ನಾವು ಏನು ಮಾಡ್ತಾ ಇದ್ದೇವೆ, ಒಂದಾದರೆ ಏನು ಯೋಚನೆ ಮಾಡದೆ ನಮಗೆ ಬಂದ ಆಪರ್ಚುನಿಟಿಯನ್ನು ನಾವು ಮಿಸ್ ಮಾಡ್ತಾ ಇದ್ದೇವೆ. ಇನ್ನೊಂದು ಕಾಯ್ತಾ ಇರ್ತೇವೆ ನಾವು, ನೆಕ್ಸ್ಟಿಗೆ ನೋಡುವ ನೆಕ್ಸ್ಟ್ ಬರುವಾಗ ಕೂತ್ಕೊಳ್ಳುವ ಅಂತ. ಸೊ ನಾವು ಅದೆಲ್ಲ ಬಿಟ್ಟು